ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಕುಕ್ಕಿಂಗ್ ವೀಡಿಯೋಸ್ ಅಲ್ಲದೆ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಹಾಯ್ ಆಲ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವಾಗ ಜಿಟ್ಟು ಮಳೆಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಿರುತ್ತಲ್ವ ಸಂಜೆ ಟೈಮು. ಅದಕ್ಕೋಸ್ಕರ ನಾನು ನಿಮಗೊಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಇದು ತುಂಬ ಆರೋಗ್ಯವಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರೂ ಇರುತ್ತೆ. ನೀವು ಕಾಫಿ, ಟೀ ಯಾವುದ್ರ ಜೊತೆಗಾದ್ರೂ ಈ ಸ್ನ್ಯಾಕ್ಸ್ನ ತಿನ್ಬೋದು. ಇದನ್ನು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಏನಪ್ಪ ರೆಸಿಪಿ ಅಂತ ಅಂದರೆ ಬಾಳೆಕಾಯಿ ಬಜ್ಜಿ. ಈಗ ಮಳೆಗಾಲ ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ ಸ್ನ್ಯಾಕ್ಸ್ ಟೈಮಿಗೆ ಈ ಥರ ಬಜ್ಜಿ ಮಾಡ್ಕೊತೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗೂ ಅನಿಸುತ್ತೆ. ಫಸ್ಟು ನಾನು 2 ಬಾಳೆಕಾಯಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. 2 ಬಾಳೆಕಾಯಿಲ್ಲ ಆಲ್ಮೋಸ್ಟ್ ನನಗೆ ಒಂದು 20-30 ಬಜ್ಜಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮೊದಲಿಗೆ ಈ ಥರ ಎಲ್ಲ ಎರ್ಕೋಬೇಕು. ನೀವು ಬಾಳೆಕಾಯಿನ ಗ್ರೀನ್ ಇರುತ್ತಲ್ಲ ಅದೆಲ್ಲ ಇರ್ಬೋದು, ಇಲ್ಲಾಂದ್ರೆ ತಿಂತಿರ್ಬೇಕಾದ್ರೇ ನಾರು ಥರ ಸಿಕ್ಬಿಡುತ್ತೆ. ಅದಾದಮೇಲೆ ಈ ಥರ ಸ್ಲೈಸ್ ಥರ ಮಾಡಿಕೊಂಡು ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಥರ, ಯಾವ ಶೇಪಿಗೆ ಬೇಕು ಆ ಥರ ಕಟ್ ಮಾಡ್ಕೋಬೋದು. ಆದಷ್ಟು ತೆಳುವಾಗಿರಲಿ, ಆವಾಗ ಬಾಳೆಕಾಯಿ ನೀವು ಬೇಯಿಸ್ಬೇಕಾದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ನಾನು ನೋಡಿ ಎಲ್ಲವೂ ಒಂದೊಂದು ಶೇಪಿಗೆ ಕಟ್ ಮಾಡ್ಕೊತೀನಿ. ನನ್ನ ಮಗ, ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಒಂದೊಂದು ಶೇಪಿಗೆ ಆ ಥರ ಕಟ್ ಮಾಡಿಕೊಂಡೆ ನಾನು. ನಿಮಗೆ ಯಾವ ಶೇಪಿಗೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ, ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ ತೊಗೊಂಡು ಇಲ್ಲಿ ಒಂದು 100 - 150 ಗ್ರಾಮಷ್ಟು ಕಡಲೆ ಹಿಟ್ಟು ಹಾಕೋತಿದ್ದೀನಿ. ಒಂದು 30 ಗ್ರಾಮಷ್ಟು ಅಕ್ಕಿ ಹಿಟ್ಟು ಹಾಕೋತಿದ್ದೀನಿ ನಾನು, ಅಂದರೆ ಒಂದು 3-4 ಟೇಬಲ್ ಸ್ಪೂನು. ಅದಾದಮೇಲೆ 1.5 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕೋತಿದ್ದೀನಿ. ಅದಾದಮೇಲೆ ಒಂದು 1/4 ಚಿಟಿಕೆಯಷ್ಟು ಅರಿಶಿನ ಹಾಕೋತಿದ್ದೀನಿ. ಬಜ್ಜಿ ತಿಂದರೆ ಅಸಿಡಿಟಿ ಆ ಥರ ಏನಾದರೂ ಆಗುತ್ತೆ ಅಂತ ಅಂದರೆ ಈ ಥರ ಸ್ವಲ್ಪ ಓಂಕಾಳು ಇರುತ್ತಲ್ಲ, ಅಜ್ವೈನು, ಅದನ್ನು ಈ ಥರ ಸ್ಕ್ವೀಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಆವಾಗ ರುಚಿನೂ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯವಾಗಿಯೂ ಇರುತ್ತೆ. ನಿಮ್ಮ ಬಜ್ಜಿ ತಿಂದರೆ ಹೊಟ್ಟೆ ಉರಿ, ಹೊಟ್ಟೆ ನೋವು ಆ ಥರ ಏನೂ ಆಗೋದಿಲ್ಲ. ಅದಕ್ಕೋಸ್ಕರ ಈ ಅಜ್ವೈನ್ ಹಾಕೋತಿದ್ದೀನಿ. ಅದಾದಮೇಲೆ ಒಂದು 1/4 ಚಿಟಿಕೆಯಷ್ಟು ಸೋಡಾ ಹಾಕೋತಿದ್ದೀನಿ, ಅಂದರೆ ಅಡುಗೆ ಸೋಡಾ ಹಾಕೋತಿದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕೋತೀನಿ. ನಾನಿಲ್ಲಿ ಪಿಂಕ್ ಸಾಲ್ಟ್ ಹಾಕೋತಿದ್ದೀನಿ. ನಿಮ್ಗೆ ಯಾವ ಸಾಲ್ಟ್ ಬೇಕು ಅದನ್ನು ನೀವು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ನೀವು ಒಂದೇ ಸಲ ತುಂಬ ನೀರು ಹಾಕ್ಕೊಬಿಟ್ರಿ ಅಂತ ಅಂದರೆ ನಿಮಗೆ ಗೊತ್ತಾಗಲ್ಲ ಕನ್ಸಿಸ್ಟೆನ್ಸಿ. ಅದಕ್ಕೋಸ್ಕರನೇ ಸ್ವಲ್ಪನೇ ಈ ಥರ ಹಾಕ್ಕೊಂಡು ಗಂಟಿಲ್ಲದೆ ಇರೋ ಥರ ಕಲಿಸ್ಕೋಬೇಕು ನೀವು. ಆವಾಗ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ತುಂಬ ಜಾಸ್ತಿ ಹಾಕ್ಬಿಟ್ರೆ ಅಥವಾ ತುಂಬ ಕಮ್ಮಿ ಹಾಕ್ಬಿಟ್ರಿ ಅಂದರೆ ಗೊತ್ತಾಗಲ್ಲ. ಈಗ ನಾನು ಕಲಿಸ್ತಾ ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತಿದ್ದೀನಿ ನೋಡಿ, ಆ ಥರ ಕಲಿಸ್ಕೋಬೇಕು ನೀವು. ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ನಾದ್ಕೊಳ್ಳಿ, ಆವಾಗ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು 3-4 ನಿಮಿಷನಾದರೂ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನೋಡ್ಕೊಂಡು ಕಲಿಸ್ಕೋಬೇಕು. ಆವಾಗಲೇ ನಿಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಗೊತ್ತಾಗೋದು. ಈಗ ನೋಡ್ತಿದ್ದೀರಲ್ಲ ಬ್ಯಾಟರ್ ಯಾವ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಈ ಕನ್ಸಿಸ್ಟೆನ್ಸಿಗೆ ಇರಬೇಕು, ಆವಾಗ ನಿಮಗೆ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಕಲಿಸ್ಬಿಟ್ಟು ಒಂದು 5-10 ನಿಮಿಷ ಸೈಡಿಗಿಡಿ. ಅದಾದಮೇಲೆ ಇಷ್ಟರಲ್ಲಿ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ 5 ನಿಮಿಷ ಆಗಿಬಿಡುತ್ತಲ್ವ, ಆವಾಗ ಬ್ಯಾಟರು ಚೆನ್ನಾಗಿ ನೆಂದು ರೆಡಿಯಾಗಿರುತ್ತೆ. ಸೋಡಾ, ಉಪ್ಪು, ಖಾರ ಎಲ್ಲ ಇಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಿಮಗೆ ಬಜ್ಜಿ ಮುಳುಗೋ ಥರ ಹಾಕೋಬೇಕು. ನನಗೆ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಾಳೆಕಾಯಿ ಬಜ್ಜಿ ಅಂದರೆ ಅದು ಸ್ವಲ್ಪ ಸ್ಲೈಸ್ ತಿನ್ನಾಗಿರುತ್ತಲ್ವ, ಆವಾಗ ಅದು ಚೆನ್ನಾಗಿ ಮುಳುಗುತ್ತೆ ಅಂತ. ಒಂದು 5 ನಿಮಿಷ ಎಣ್ಣೆ ಕಾಯ್ದ ಮೇಲೆ ಈ ಥರ ಬಾಳೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಈ ಥರ ನೀಟಾಗಿ ಅದ್ದಿ ಎಣ್ಣೆ ಒಳಗಡೆ ಒಂದೊಂದಾಗಿ ಬಿಟ್ಕೋಬೇಕು ನೀವು. ಒಂದೊಂದ್ಸಲ ಬೇಬಿ ಬಜ್ಜಿಗಳಂದರೆ ಸೈಡಲ್ಲೆಲ್ಲ ಬರುತ್ತಲ್ಲ, ಅದೆಲ್ಲ ಇದ್ರೂ ಒಳ್ಳೆ ಕುರುಮ್ ಅಂತ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಈ ಥರ ಬಿಡೋ ಥರ ಬಿಟ್ಕೋತಾ ಇದ್ದೀನಿ. ನನ್ನ ಮಗನೂ ಚೆನ್ನಾಗಿ ತಿಂತಾನೆ ಅಂತ ಅಂದ್ಬಿಟ್ಟು. ನೀವು ಬೇಡ ಅಂತಂದರೆ ನಾರ್ಮಲಾಗಿ ಬಜ್ಜಿ ಜೊತೆ ಬಿಡಿ. ಆ ಥರ ಚಿಕ್ಕದು ಬೇಬಿ ಬಜ್ಜಿಗಳು ಇರ್ತಾವಲ್ಲ ಅವು ಬರೋದಿಲ್ಲ.
ಇದೇ ಥರ ಒಂದೊಂದೇ ಎಲ್ಲ ಬಜ್ಜಿಗಳನ್ನೂ ಬಿಟ್ಕೊಳ್ಳಿ. ಒಂದು ಟೈಮಿಗೆ 4ರಿಂದ 5 ಬಿಡ್ಬೋದು. ನೀವು ಯಾವ ಥರ ಸ್ಲೈಸ್ ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಟ್ಕೊಳ್ಳಿ. ನೀವು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಟ್ಕೊಬಿಟ್ರೆ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯೋಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಕೊಂಡು ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡಿಗೆ ಈ ಥರ ತಿರುಗಿಸಿ 2 ಸೈಡನ್ನು ಬೇಯಿಸ್ಕೊಳ್ಳಿ. ಆವಾಗ ಬಜ್ಜಿ ನೀಟಾಗಿ ಬೇಯುತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಬಿಟ್ರೆ ಅಂದರೆ ಮೇಲಷ್ಟೇ ಕಲರ್ ಚೇಂಜ್ ಆಗಿರುತ್ತೆ, ಬಟ್ ಒಳಗಡೆ ಬಾಳೆಕಾಯಿ ಬೆಂದಿರಲ್ಲ. ಅದಕ್ಕೋಸ್ಕರ 2 ಸೈಡೂ ಈ ಥರ ತಿರುಗಿಸಿ, ನಾನು ನೋಡ್ತಿದ್ದೀರಲ್ವ ನಾನು ಯಾವ ಥರ ತಿರುಗಿಸಿ ಬೇಯಿಸ್ಕೊತಿದ್ದೀನಿ ಅಂತ ಅಂದ್ಬಿಟ್ಟು ಈ ಥರ ತಿರುಗಿಸಿ ಬೇಯಿಸ್ಕೋಬೇಕು ನೀವು. ಆವಾಗ ಒಳಗಡೆ ಬಾಳೆಕಾಯಿ ಸ್ಲೈಸ್ ಇರುತ್ತಲ್ಲ ಅದನ್ನು ನೀಟಾಗಿ ಬೆಂದಿರುತ್ತೆ. ಇಲ್ಲ ಅಂದರೆ ಮೇಲ್ಗಡೆ ಅಷ್ಟೇ ಕಲರ್ ಚೇಂಜ್ ಆಗಿರುತ್ತೆ, ಬಟ್ ಒಳಗಡೆ ಬಾಳೆಕಾಯಿ ಬೆಂದಿರಲ್ಲ. ಈ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಮಾಡ್ಕೊಳ್ಳಿ, ಆವಾಗ ಬಾಳೆಕಾಯಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಕ್ರಿಸ್ಪ್ ಬೇಕಂತಂದರೆ, ಬಟ್ ನಿಮ್ಮ ಕ್ರಿಸ್ಪ್ ಏನು ಬೇಡ, ಸ್ವಲ್ಪ ಸಾಫ್ಟಾಗಿರ್ಬೇಕಂದ್ರೆ ಬರೀ ಕಡಲೆ ಹಿಟ್ಟು ಅಷ್ಟೇ ಸಾಕು. ಇದೇ ಥರ ಒಂದು 5 ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ, ಆವಾಗ ಬಜ್ಜಿ ನೀಟಾಗಿ ಬೆಂದಿರುತ್ತೆ. ಇವಾಗ ನೋಡಿ ನಿಮಗೆ ಕರಿಯ ಪದಾರ್ಥಗಳು ಬೆಂದಿದೆಯೋ ಇಲ್ವೋ ಅಂತ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ, ಫಸ್ಟು ನೀವು ಎಣ್ಣೆಗೆ ಬಿಟ್ಟಾಗ ಗುಳ್ಳೆಗಳು ಜಾಸ್ತಿ ಬರ್ತಿರುತ್ತೆ. ಅದು ಬೇಯ್ತಾ ಗುಳ್ಳೆ ಎಲ್ಲ ತುಂಬ ಕಮ್ಮಿ ಆಗುತ್ತೆ ಅಲ್ವಾ, ಆವಾಗ ಅದು ಆಲ್ಮೋಸ್ಟ್ ಬೆಂದಿದೆ ಅಂತ. ಆವಾಗ ನೀವು ಈ ಥರ ನೀಟಾಗಿ ಎಣ್ಣೆನ ಸೋರಿಸಿ ಒಂದು ಜಾಲದಲ್ಲಿ ಎತ್ತಿಬಿಟ್ಟು ನಿಮ್ಗೆ ಯಾವ ಥರ ಇದು ಬೇಕೋ ಅದರೊಳಗಡೆ ಈ ಥರ ಹಾಕ್ಕೊಳ್ಳಿ. ನೋಡ್ತಿದ್ರಲ್ವ ಎಷ್ಟು ಚೆನ್ನಾಗಿರೋ ಬಾಳೆಕಾಯಿ ಬಜ್ಜಿ ಎಷ್ಟು ಕ್ವಿಕ್ಕಾಗಿ ರೆಡಿ ಆಯಿತು ಅಂತ. ನಾನಂತೂ ಟೇಸ್ಟ್ ಮಾಡಿ ನೋಡಿದೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು. ನೀವು ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.